ಬೆಂಗಳೂರು ನಗರದ ಜೀವನಾಡಿ ಅಂದರೆ ಅದು ಬಿಎಂಟಿಸಿ. ಆದರೆ ಇತ್ತೀಚೆಗೆ ಆಗ್ತಿರುವಂತಹ ಎಡವಟ್ಟಿಗೆ ಸಾಕಷ್ಟು ನಷ್ಟ ಉಂಟಾಗಿದೆ. ರಸ್ತೆಯಲ್ಲಿ ಸಂಚರಿಸಬೇಕಿದ್ದಂತಹ ಬಸ್ಗಳು ಕಂಟ್ರೋಲ್ ತಪ್ಪಿ ಬ್ರಿಡ್ಜ್ ಮೇಲೆ ಹತ್ತಿದ್ದು ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ಸಿಸಿಟಿವಿಯಲ್ಲಿ ಸಿಟಿ ಮಂದಿಯ ಸಂಗಾತಿ ದಾರಿ ತಪ್ಪಿರುವಂತಹ ಒಂದೊಂದು ವಿಡಿಯೋ ಬಿಚ್ಚಿ ಬೀಳಿಸುವಂತಿದೆ. ಪ್ರಯಾಣಿಕರ ಜೀವ ತೆಗೆಯುತ್ತಿದೆ ಸಂಚಾರ ಜೀವನಾಡಿ. ಪದೇ ಪದೇ ಬ್ರೇಕ್ ಫೇಲ್ ಆಗ್ತಾ ಇದೆ ಬಿಎಂಟಿಸಿ. ಸಿಲಿಕಾನ್ ಸಿಟಿಯ ಸಂಚಾರ ಜೀವನಾಡಿ ಪ್ರಯಾಣಿಕರ ಒಡನಾಡಿಯಾಗಿರುವ ಬಿಎಂಟಿಸಿ ಬಸ್ಗಳು ಪದೇ ಪದೇ ಬ್ರೇಕ್ ಫೇಲ್ ಆಗ್ತಾ ಇದೆ. ಸಾವಿರಾರು ಪ್ರಯಾಣಿಕರಿಗೆ ಸೇವೆ ಒದಗಿಸುವ ಬಸ್ಗಳು ಸ್ಥಿಮಿತ ಕಳೆದುಕೊಂಡು ಅಪಘಾತವಾಗುತ್ತಿದೆ. ಪ್ರಯಾಣಿಕರ ಜೀವಕ್ಕೆ ಸಂಚಕಾರವಾಗಿ ಬದಲಾಗಿವೆ ಬಿಎಂಟಿಸಿ ಎಡವಟ್ಟುಗಳು. ಜನವರಿ 19, 2025 ಸ್ಥಳ ಕೆಂಗೇರಿ. ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್ಯೂರ್ ಆಗಿ ಅಂಗಡಿಗೆ ಡಿಕ್ಕಿ. ಏಪ್ರಿಲ್ 14, 2025 ಸ್ಥಳ ಗೊರಗುಂಟೆಪಾಳ್ಯ. ಬಿಎಂಟಿಸಿ ಬ್ರೇಕ್ ಫೇಲ್, ಬ್ರಿಡ್ಜ್ ಮೇಲೆ ಹಾರಿದ ಇವಿ ಬಸ್. ಏಪ್ರಿಲ್ 18, 2025 ಸ್ಥಳ ಕೊಟ್ಟಿಗೆಪಾಳ್ಯ. ಬ್ರೇಕ್ ಫೇಲ್, ಬ್ರಿಡ್ಜ್ ಮೇಲೆ ಹತ್ತಿಸಿದ ಚಾಲಕ. ಏಪ್ರಿಲ್ 1, 2025 ಸ್ಥಳ ರಾಮೋಹಳ್ಳಿ. ತಾಂತ್ರಿಕ ಸಮಸ್ಯೆ, ರೈಲಿನ ಟ್ರ್ಯಾಕ್ ಅಲ್ಲಿ ನಿಲ್ಲಿಸಿ ಬಿಟ್ಟಿದ್ದ ಬಿಎಂಟಿಸಿ. ಏಪ್ರಿಲ್ 20, 2025 ಸ್ಥಳ ಜಿಗಣಿ. ಬೇಕರಿ ಒಳಗೆ ನುಗ್ಗಿದ ಬಿಎಂಟಿಸಿ ಬಸ್. ಇದು ಸಿಲಿಕಾನ್ ಸಿಟಿ ಜನರ ಜೀವನಾಡಿ. ನಿತ್ಯ ಲಕ್ಷಾಂತರ ಜನರನ್ನ ಹೊತ್ತು ನಗರದ ಮೂಲೆ ಮೂಲೆಗೂ ಸಂಚರಿಸುವ ಬಿಎಂಟಿಸಿ ಬಸ್ನ ದೃಶ್ಯ. ಇಲ್ಲಿ ಒಂದೊಂದು ಸೀನ್ ಕೂಡ ಒಂದೊಂದು ಸ್ಟೋರಿಯನ್ನ ಹೇಳ್ತಿದೆ. ಒಂದೊಂದು ದೃಶ್ಯ ಒಂದೊಂದು ಅಪಾಯದ ಕಥೆಯನ್ನ ಎಕ್ಸ್ಪ್ಲೇನ್ ಮಾಡ್ತಿದೆ. ವಿಚಾರ ಏನಂದ್ರೆ, ಒಂದು ಕಡೆ ಬಿಎಂಟಿಸಿಯ ಕೆಲ ಡಕೋಟಾ ಬಸ್ಗಳು ಮಾರ್ಗ ಮಧ್ಯೆ ಕೆಟ್ಟು ನಿಲ್ತಾ ಇದೆ. ಇದರಿಂದ ಟ್ರಾಫಿಕ್ ಉಂಟಾಗೋದರ ಜೊತೆಗೆ ಪ್ರಯಾಣಿಕರ ಪ್ರಯಾಣಕ್ಕೂ ಅಡಚಣೆಯಾಗ್ತಿದೆ. ಒಂದು ಬಸ್ಗಳು ಮೇಂಟೈನ್ ಮಾಡಲ್ಲ. ಒಂದು ಸ್ಟಾಫ್ಗಳಿಗೆ ಬಂದು ಅವರು ನೇಮಕ ಮಾಡುವಾಗ ಅವರು ಅಡ್ವೈಸ್ ಮಾಡಲ್ಲ, ಈ ಥರ ಮಾಡಬೇಕು, ಜೋಪಾನ ಓಡಿಸ್ಬೇಕು ಅಂತೆಲ್ಲ ಒಂದು ಜಾಗೃತಿ ಮಾಡೋಂಗಿಲ್ಲ. ಸೊ ಹಾಗಾಗಿ ಇವರು ಪರ್ಮಿಟ್ ಆಗಿರೋರೆಲ್ಲ ಬಂದು ಇಷ್ಟ ಬಂದಂಗೆ ಮಾಡಿಸೋದು ಇರ್ತಾರೆ. ಇವಾಗ ಕಾಂಟ್ರಾಕ್ಟ್ ಆದರೆ ಸ್ವಲ್ಪ ಭಯಭಕ್ತಿಯಿಂದ ಮಾಡ್ತಾರೆ. ಅವರೆಲ್ಲ ಸೀನಿಯರ್ ಅಲ್ವಾ, ಅವ್ರು ಇಷ್ಟ ಬಂದಂಗೆ ಓಡಿಸ್ತಾರೆ. ಯಾರು ಕೇಳೋರೆಲ್ಲ ಮಾಡೋರಲ್ಲ. ಅದೊಂದು ಧೈರ್ಯ ಅವ್ರಿಗೆ. ಸರ್ಕಾರ ನೌಕರಲ್ವ ನಾವು ಅಂತ ಅವ್ರಿಗೊಂದು ಧೈರ್ಯ, ದಿಮಾಕ್ ಅವ್ರಿಗೆ. ಬಟ್ ಅಮಾಯಕರು ಪಾಪ ಇಲ್ಲಿ ಎಷ್ಟೋ ಜನ ಕಣ್ಣು ಗೊತ್ತಿಲ್ಲದೆ ಇರ್ತಾರೆ, ಕಿವಿ ಕೇಳ್ಸೋರು ಇರ್ತಾರೆ, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಾವು ಇವರು ಹುಷಾರಾಗಿ ಓಡಿಸ್ಬೇಕಂತ. ನಿಯಮದ ಪ್ರಕಾರ ನಿತ್ಯವೂ ಡಿಪೋದಿಂದ ಬಸ್ಗಳನ್ನು ಹೊರತೆಗೆಯುವ ಮುನ್ನ ಕಂಡೀಷನ್ ಚೆಕ್ ಮಾಡಬೇಕು. ಬಟ್ ಕಂಡೀಷನ್ ಚೆಕ್ ಮಾಡದೆ ನಿರ್ಲಕ್ಷ್ಯ ತೋರ್ತಿರೋದ್ರಿಂದ ಪ್ರಯಾಣಿಕರು ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಇದೆ. ಕಳೆದ 8 ತಿಂಗಳಿನಲ್ಲಿ ತಾಂತ್ರಿಕ ಸಮಸ್ಯೆ ಸೇರಿದಂತೆ ಬಿಎಂಟಿಸಿಯ 220ಕ್ಕೂ ಅಧಿಕ ಬಸ್ಗಳು ನಡು ರಸ್ತೆಯಲ್ಲಿಯೇ ಕೆಟ್ಟು ನಿಂತಿವೆ. ವಿಚಾರ ಅಧಿಕಾರಿಗಳ ಗಮನಕ್ಕಿದ್ರೂ ಕ್ರಮ ವಹಿಸದೆ ಕೇರ್ಲೆಸ್ ಮಾಡ್ತಿರೋದ್ರಿಂದ ಪ್ರಯಾಣಿಕರ ಆಕ್ರೋಶಕ್ಕೂ ಕಾರಣ ಆಗಿದೆ. ಡ್ರೈವರ್ಸ್ಗಳು ಎಕ್ಸ್ಪರ್ಟ್ ಆಗಿ ತಗೊಳ್ಬೇಕು. ಇವ್ರು ಕಾಂಟ್ರಾಕ್ಟ್ ಬೇಸಸ್ ತಗೋತಾರೆ. ಆಟೋ ಓಡಿಸೋರ್ನೆಲ್ಲ ಕಾಂಟ್ರಾಕ್ಟ್ ಎಂಗೇಜ್ ಮಾಡ್ಕೋತಾರೆ. ಅವ್ರು ಡ್ರೈವಿಂಗ್ ಮಾಡೋಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಿರಲ್ಲ. ಎಲ್ಲೆಲ್ಲಿ ಸಂಧಿ ನುಗ್ಗಿಸಿ ಅಲ್ಲಿ ನುಗ್ಗಿಸ್ಬಿಡ್ತಾರೆ. ಅದರಿಂದ ಇದಾಗುತ್ತೆ. ಅದೇನೇ ಹೇಳಿ, ಟ್ರಾಫಿಕ್ ಜಾಮ್ ಕಡಿಮೆ ಮಾಡಲು ಸಾರ್ವಜನಿಕ ಸಾರಿಗೆಯನ್ನ ಬಳಸಿ ಅಂತ ಸರ್ಕಾರ ಮನವಿ ಮಾಡ್ತಿದೆ. ಆದರೆ ಮಾರ್ಗ ಮಧ್ಯೆ ಕೆಟ್ಟು ನಿಲ್ಲುವ, ಬ್ರೇಕ್ ಫೇಲ್ ಆಗುವ ಇಂತಹ ಬಸ್ಗಳಲ್ಲಿ ಹೇಗೆ ಸಂಚಾರ ಮಾಡೋದೆಂದು ಜನ ಪ್ರಶ್ನೆ ಮಾಡ್ತಿದ್ದು, ಮೊದಲು ಬಿಎಂಟಿಸಿಯ ನಟ್ಟು ಬೋಲ್ಟು ಟೈಟ್ ಮಾಡಿ ಅಂತ ಆಗ್ರಹಿಸುತ್ತಿದ್ದಾರೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.